ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆಗೆ ಅಟ್ಯಾಚ್ ಆದಾಗೇ ಒಂದು 4 ಎಕರೆ ಪ್ರಾಪರ್ಟಿ ಇದೆ ಮಾರಾಟಕ್ಕೆ. ಇದರಲ್ಲಿ 1 ಎಕರೆ ಕೊಡ್ತಾರೆ ಅಷ್ಟೇ, ಜಸ್ಟ್ ಓನ್ಲಿ 1 ಎಕರ್ಸ್ ಔಟ್ ಆಫ್ 4 ಎಕರ್ಸ್. ಇದು ಜನರಲ್ ಪ್ರಾಪರ್ಟಿ. ಇದು ಮೈಸೂರು ರಿಂಗ್ ರೋಡ್ಗೆ 42 ಕಿಲೋಮೀಟರ್ಸ್ ಆಗುತ್ತೆ, 40 ಕಿಲೋಮೀಟರ್ಸ್ ಆಗುತ್ತೆ, ಬಟ್ 42 ಅಂತ ಹೇಳ್ತಾ ಇದ್ದೀನಿ. ರಿಂಗ್ ರೋಡ್ಗೆ 40 ಕಿಲೋಮೀಟರ್ಸ್ ಆಗುತ್ತೆ. ಇದು ರೆಡ್ ಸೈಲ್ ಇದೆ. ಸೊ ಎಲೆಕ್ಟ್ರಿಕ್ ಲೈನ್ ಲ್ಯಾಂಡೆಲ್ಲ ಇದೆ. ಸೊ ಆ ಕಡೆ ಬೇಕಾದರೂ ತೊಗೊಬೋದು ಅಥವಾ ಈ ಕಡೆ ಬೇಕಾದರೂ ತೊಗೋಬೋದು. ಸೊ ಇದರಲ್ಲಿ 4 ಎಕರೆ ಏನು ಟೋಟಲ್ ಎಕ್ಸ್ಟೆಂಟ್ ಇದೆಯಲ್ಲ, ಇದರಲ್ಲಿ ಸ್ಕೆಚ್ ಕಟ್ಟಬೇಕಾಗುತ್ತೆ. ಫಸ್ಟ್ ಅಗ್ರಿಮೆಂಟ್ ಮಾಡಿ ನಂತರ ತೊಗೊಂಡವ್ರ ಹೆಸರು ಮತ್ತು ಕೊಡೋರು ಇಬ್ಬರ ಹೆಸರಲ್ಲೂ ಕೂಡ ಆಧಾರ್ ಕಾರ್ಡ್ ತೊಗೊಂಡು ಸ್ಕೆಚ್ ಕಟ್ಟಬೇಕಾಗುತ್ತೆ. ಸೊ ಇದು ಮಿನಿಮಮ್ 2 ರಿಂದ 3 ತಿಂಗಳು ಕಾಲಾವಕಾಶ ಇರುತ್ತೆ ಆಫ್ಟರ್ ಅಗ್ರಿಮೆಂಟ್. ಇದು ತಾರ್ ರೋಡ್ಗೆ ಅಟ್ಯಾಚ್ ಆಗಿದೆ. ಇದು ಚಾಮರಾಜನಗರ ರಿಜಿಸ್ಟ್ರೇಷನಿಗೆ ಬರುತ್ತಿದ್ದು. ಸೊ ಒಂದು 20 ಕಿಲೋಮೀಟ್ರ್ ಆಗುತ್ತೆ ಚಾಮರಾಜನಗರಕ್ಕೆ. ಸೊ ಇದು ಮೈಸೂರಿಂದ 40 ಕಿಲೋಮೀಟ್ರ್ ಆಗುತ್ತೆ ರಿಂಗ್ ರೋಡಿಂದ. ಸೊ ನಂಜನಗೂಡು ಟು ಚಾಮರಾಜನಗರ NH ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಒಂದು ಡಿಸ್ಟೆನ್ಸಲ್ಲಿ ಆ ಒಂದು ರೆಡ್ ಸಾಯಿಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.